ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ, ಸಕ್ಸಸ್ ನಿಮ್ಮಿಂದ ಬಹಳ ದೂರ ಉಳಿದಿದೆಯಾ? ಬರೀ ಸಮಸ್ಯೆಗಳೇ ಕಾಣಿಸ್ತಾ ಇದೆಯಾ? ಇತ್ತೀಚೆಗೆ ದೈವಾಧೀನರಾದಂತಹ ರವಿ ಬೆಳಗಡೆಯವರನ್ನ ನೆನೆಸ್ಕೊಳ್ತಾ ಹಿರಿಯ ಪತ್ರಕರ್ತರು ಅವರು ಒಂದು ಪತ್ರಿಕೆಗೆ ಅಂಕಣವನ್ನ ಲೇಖನ ರೂಪದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು 36ನೇ ವರ್ಷದಲ್ಲಿ. ಹಾಯ್ ಬೆಂಗಳೂರನ್ನ ಸ್ಟಾರ್ಟ್ ಮಾಡಿದ್ದು 37ನೇ ವರ್ಷ. ಅದಾದ ನಂತರ ಅವರು ಹಿಂತಿರುಗಿ ನೋಡಲಿಲ್ಲ. 45ನೇ ವರ್ಷದಲ್ಲಿ ಪ್ರಾರ್ಥನಾ ಅಂತಕ್ಕಂತಹ ಸ್ಕೂಲನ್ನು ಸಹ ಸ್ಟಾರ್ಟ್ ಮಾಡಿದ್ರು. ಸೊ ಇದರ ಅರ್ಥ 36 ವರ್ಷ ಅವರು ವೇಸ್ಟ್ ಆಗೇನೂ ಇರಲಿಲ್ಲ. ಈ ಸಕ್ಸಸ್ಗೆ ಬೇಕಾದಂತಹ ಕೃಷಿಯನ್ನ ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನ, ಸಾಧನೆಗಳನ್ನ, ಪಟ್ಟುಗಳನ್ನ ಕಲಿತಾ ಇದ್ರು ಅಲ್ವಾ? ಹಾಗೆ ನಮಗೆ ನಿಮಗೆ ಸಹ ಇವತ್ತು ಸಮಸ್ಯೆ ಯಾವುದಾದ್ರೂ ಎದುರಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಪಟ್ಟು. ನಾವು ಮುಂದೊಂದು ದಿನ ಸಕ್ಸಸ್ ಕಾಣಲಿಕ್ಕೆ ಈ ಚಾಲೆಂಜಸ್ಗಳೆಲ್ಲ ಗೊಬ್ಬರವಾಗಿ, ಬುತ್ತಿಯ ಗಂಟಾಗಿ ನಮ್ಮನ್ನ ಸಕ್ಸಸ್ಗೆ ಕರೆದುಕೊಂಡು ಒಯ್ಯುತ್ತೆ ಅಂತ ಹೇಳಿ ದೃಢವಾಗಿ ನಂಬೋಣ. ಇಂದೆಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ನಂಬೋಣ. ಸಮಸ್ಯೆಯೊಂದೇ ಫೈನಲ್ ಅಲ್ಲ. ಇಂದೆಲ್ಲ ನಾಳೆ ಸಕ್ಸಸ್ ನಮ್ದು ನಿಮ್ದು ಆಗತ್ತೆ. ನಮಗೆ ಅದರ ಮೇಲೆ ನಂಬಿಕೆ ಇರಬೇಕು, ನಿರಂತರವಾದಂತಹ ಪ್ರಯತ್ನ ಇರಬೇಕು. ಏನಂತೀರಾ? ಏಜ್ ಒಂದು ನಂಬರ್ ಅಷ್ಟೇ. ಇಷ್ಟು ಏಜ್ ಆದರೂ ನನ್ನ ಲೈಫಲ್ಲಿ ಏನೂ ಆಗಲಿಲ್ಲ ಅಂತ ಹೇಳಿ ಯೋಚನೆ ಮಾಡುವ ಅವಶ್ಯಕತೆ ಯಾರಿಗೂ ಇಲ್ಲ ಅಲ್ವಾ? ನಾಳೆ ಭೇಟಿಯಾಗೋಣ.